ಏನ್ ಮಾಡಿದೆ ಬಾಮಿದ ನೀನು? ಅಲ್ಲ, ನೀನ್ ಸನ್ನೆ ಮಾಡಿದ್ದು ಧ್ರುವಂಗೋಸ್ಕರ ತಾನೆ. ಈಗ ನೋಡಿದ್ರೆ ಕಾಂತನ್ ಕರೆದ್ರ ಬಗ್ಗೆ ಮಾತಾಡ್ಬಿಟ್ಟಿಯಲ್ಲ. ನಿನ್ ಕೈಲಿ ಆಗ್ಲಿಲ್ಲ ಅಂದ್ರೆ ನಾನಾದ್ರೂ ಹೇಳ್ತಿದ್ನಪ್ಪ. ಧ್ರುವನ್ ಮ್ಯಾಟ್ರ್ ತೆಗೆದು ನಾವೆಲ್ಲ ವಿಲನ್ ಆಗಿದ್ವಿ. ಅವ್ನ ಕೋಪ ನಿಮ್ಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ ಬಾವ. ನೀವು ವಿಲನ್ ಆಗೋದ್ ಬೇಡ ಅಂತ ಹಂಗಂದೆ ಅಷ್ಟೇ. ನಮ್ಮ ಮನೆಯವ್ರು ಖುಷಿ ಪಟ್ಟಾಗ್ಲೇ ನಮಗ್ ಸಮಾಧಾನ ಆಗೋದು ರಾಜಣ್ಣ. ಅಪ್ಪ ಯಾವಾಗ್ಲೂ ಒಂದ್ ಮಾತು ಹೇಳೋರು, ಮನೆಯವ್ರ ಮಧ್ಯ ಏನೇ ಮನಸ್ತಾಪ ಬಂದ್ರು ಒಟ್ಟಿಗೆ ಕೂತು ಏನ್ ಸಮಸ್ಯೆ ಅಂತ ಇತ್ಯರ್ಥ ಮಾಡ್ಕೋಬೇಕು ಅಂತ. ಆಗ ಗ್ಯಾಪ್ ಸೃಷ್ಟಿಯಾಗಲ್ಲ, ಕೊನೆ ಪಕ್ಷ ಸಂಬಂಧನೂ ಹಾಳಾಗಲ್ಲ. ನೀವದನ್ನ ಮಾಡ್ಬೋದಿತ್ತು, ಆದ್ರೆ ನಿಮ್ ಪರಿಸ್ಥಿತಿ ಏನಿತ್ತು ನನಗೆ ಗೊತ್ತಿಲ್ಲ. ಬಡವ ಸಣ್ಣ ಮನೆ ಕಟ್ತಾನೆ, ಶ್ರೀಮಂತ 10 ಫ್ಲೋರ್ ಇರೋ ಬಂಗ್ಲೆ ಕಟ್ಸ್ತಾನೆ. ಎಲ್ಲಾರ ದುಡಿಮೆಯ ಕೊನೆ ಕನ್ಸು ಮನೆನೇ ರಾಜಣ್ಣ. ಹಿಂದೂ ಮುಂದೆ ನೋಡ್ತೀರಾ, ಅಂತದ್ರಲ್ಲಿ ಇಷ್ಟು ದೊಡ್ಡ ಅಮೌಂಟ್ ನ ಸೇಫ್ ಆಗಿಡಲ್ವಾ? ಅದು ಆಗಲ್ಲ ವಿಕ್ಕಿ. ಅಗ್ರಜ ನನಗೆ ಅಂತಾನೆ ಕೊಟ್ಟಿದ್ದಾನೆ. ನನಗೆ ಎಷ್ಟು ಜವಾಬ್ದಾರಿ ಇದೆ ಅಂತ ಟೆಸ್ಟ್ ಮಾಡೋದಕ್ಕೆ ಕೊಟ್ಟನೋ ಏನೋ ಗೊತ್ತಿಲ್ಲ. ಅದು ಅಲ್ಲದೆ ಈಗ ಆದ್ಯ ಇವಾಗ ಪ್ರೆಗ್ನೆಂಟ್. ಸುಮ್ಮನೆ ಅವಳಿಗೆ ಈ ಟೆನ್ಷನ್ ಎಲ್ಲ ಬೇಕಾ? ಸೊ ಇದನ್ನ ನೀವೇ ಸೇಫ್ ಆಗಿ ಇಟ್ಕೊಳ್ಬೇಕು. ಓಕೆ, ನಿಮಗಿದು ಅಷ್ಟು ಇಂಪಾರ್ಟೆಂಟ್ ಆದ್ರೆ ಎತ್ತಿರ್ತೀನಿ, ಕೊಡಿ. ಹುಡುಗಿರಂದ್ರೇನೆ ಉರ್ದು ಬೀಳ್ತಿದ್ ನಮ್ ಬಾಸು. ಒಂದೇ ಒಂದ್ ಹುಡುಗಿಗೂ ಎಂಪ್ಲಾಯ್ಮೆಂಟ್ ಕೊಡದೇ ಇರೋ ನಮ್ ಬಾಸು. ಅಮೂಲ್ಯ ಮೇಡಮ್ ಹೆಸರು ಕೇಳಿದ್ರೇನೆ ರೊಚ್ಚಿಗೆದ್ದು ಕೊಚ್ಚಾಕ್ಬಿಡ್ತೀನಿ ಅಂತ ಹೇಳ್ತಿದ್ದಿದ್ ನಮ್ ಬಾಸು. ಅವಳು ನನ್ನ ಆ ಜನವತ್ ಶತ್ರು ಅಂತ ಬಿಲ್ಡಪ್ ಕೊಡ್ತಿದ್ದಿದ್ ನಮ್ ಬಾಸು. ಇವತ್ತು ಲವ್ ಅಲ್ಲಿ ಬಿದ್ದೋದ್ರು. ಅದು ಅಮೂಲ್ಯ ಮೇಡಮ್ನೇ ಲವ್ ಮಾಡಿದ್ದಾರೆ. ಹಾರ್ಟ್ ಅಲ್ಲಿ ಹುಡುಗಿರ್ಗೆ ಜಾಗನೇ ಇಲ್ದೇ ಇರೋ ಬಾಸ್ ತರ ಹುಡುಗಂಗೆ ಹುಡುಗಿರು ಬೀಳ್ತಾರೆ ಅಂದ್ರೆ ಇನ್ನು ನನಗೆ ಮೀನಾಕ್ಷಿ ಬೀಳಲ್ವಾ? ಈ ದೃಶ್ಯನೇ ನನ್ನ ಇನ್ಸ್ಪಿರೇಷನ್ ಆಗಿ ಇಟ್ಕೊಂತೀನಿ. ಕಾಂತ, ಯು ಕ್ಯಾನ್ ಡೂ ಇಟ್. ಪ್ರೀತಿಗಿರೋ ಪವರ್ ಅದು. ಚಾನ್ಸೇ ಇಲ್ಲ. ಇಂಥ ಘನಘೋರ ಘಟನೆನ ನಾನೊಬ್ನೇ ನೋಡ್ಕೊಂಡು ಸುಮ್ನಿದ್ರೆ ನಾನು ಮೆಂಟ್ಲಾಗ್ಬಿಡ್ತೀನಿ. ಇವರಿಬ್ರು ಲವ್ ಸ್ಟೋರಿನ ಈಗ್ಲೇ ಯಾರಿಗಾದ್ರೂ ಹೇಳ್ಬೇಕು, ಇಲ್ಲ ಅಂದ್ರೆ ಸಮಾಧಾನ ಆಗಲ್ಲ. ಹಳೆ ಟೇಪ್ ರೆಕಾರ್ಡರು. ಅದಕ್ಕೆ ನಿಮ್ಮಿಬ್ರು ಬಾವ ಅಣ್ಣ ಎಷ್ಟು ಪ್ರೀತಿ ಮಾಡ್ತಾರಲ್ವಾ? ಮಾಡ್ತಾರೆ ಇವತ್ತು ತುಂಬಾನೇ ಮಾಡ್ತಾರೆ. ಯಾಕೆ ಹೇಳು, ನಾವು ಬೇಗ ಹೋಗ್ಬೇಕಲ್ಲ, ಜನ ನಂಗೆ ಗೊತ್ತಾಗಲ್ಲ. ದಾರಿಯಲ್ಲಿ ಹೇಳ್ತೀನಿ. ಬರ್ಲಾ ಬಾವಾ, ಬರ್ಲಾ ಅಣ್ಣ? ಬೇಗ ಹೋಗಿ ಆರಾಮಾಗಿ ಬನ್ನಿ. ಬಾ. ಕೂಡ ಕಡಿಮೆ ಆಗುತ್ತೆ. ನನ್ ಮದ್ವೆ ಸಾಲ ಅಲ್ವಾ,
ಈಗ ಬೇರೆ ರಿಟೈರ್ಡ್ ಆಗಿದ್ದಾರೆ. ಆದ್ರೂ ಮೊಂಡಾಟ ಬಿಡಲ್ಲ ಅವರು. ಬಿಡಕ್ಕ ನನ್ ಕೈಲಾಗುತ್ತಲ್ವಾ, ನಾನು ತೀರಿಸ್ತೀನಿ. ಅಪ್ಪಂಗೆ ಮೊಂಡಾಟ ಇಲ್ಲ ಅಕ್ಕ, ಅವ್ರಿಗೆ ಸ್ವಾಭಿಮಾನ ಜಾಸ್ತಿ ಅಷ್ಟೇನೆ. ನಮ್ಗೂ ಅವ್ರದೇ ಬುದ್ಧಿ ಬಂದಿರೋದಲ್ವಾ ಆ ವಿಷಯದಲ್ಲಿ. ಲೇ ಹಳೆ ಟೇಪ್ ರೆಕಾರ್ಡರು, ಅವಳು ಯಾವ್ದೇ ಕಾರಣಕ್ಕೂ ಅಪ್ಪನ್ ಬಿಟ್ಕೊಡಲ್ಲ. ನೀನ್ ಸುಮ್ನೆ ಟ್ರೈ ಮಾಡ್ಬೇಡ. ಪಟ್ಟಿರೋರ್ ಮಧ್ಯೆ ನಡೆದಿರೋದು ಅದೇನು ಅಂತ ಸರಿಯಾಗಿ ಹೇಳ್ರಿ ಬುಳ್ಳ. ನಾನಿವತ್ತು ಇದೇ ಕಣ್ಣಲ್ಲಿ ಏನ್ ನೋಡ್ದೆ ಅಂತ ನಿಮ್ಗೆ ಹೇಳಿದ್ರೆ ಈಗ ನೀವು ಭಯ ಬಿದ್ದಿದ್ರಲ್ಲ, ಅದ್ರ ಅಪ್ಪನಷ್ಟು ಜಾಸ್ತಿ ಗಾಬರಿ ಬೀಳ್ತೀರಿ. ಈ ಬಾಟ್ಲು ತಗೊಂಡ್ ತಲೆ ಕುಟ್ಬಿಡ್ತೀನಿ. ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಬನ್ನಿ ಅಂದ್ರೆ ಹೇಳ್ತೀನಿ ಛೋಟಾ ಸ್ಮಾಲ್ ಬಾಸ್, ನಿಮ್ಮ ಅಗ್ರಜಂದೆ ಇದು ಕತೆ ಏನಾಯ್ತು ಅಂತಂದ್ರೆ. ವೇಟ್ ಮಿಸ್ಟರ್ ಬುಳ್ಳ, ಇವತ್ತು ಅಗ್ರಜನ ಹತ್ರ ನಾನು ಕುಡಿತಿದ್ದೀನಿ ಅಂತ ಪರ್ಮಿಷನ್ ಕೇಳಕ್ಕೆ ಧೈರ್ಯ ಬೇಕು ತಾನೆ. ಹಾಗೆ ನಿಮ್ದು ಏನೋ ಟೆನ್ಷನ್ ಇದೆಯಲ್ಲ, ಅದು ಹೋಗ್ಬೇಕು ತಾನೆ. ಅಷ್ಟು ಹಾಕೋಬಿಡೋಣ. ಇದೊಂದೇ ಬಾಟ್ಲಲ್ಲ, ಒಳಗಡೆ ಇನ್ನೊಂದಿದೆ, ಆಮೇಲೆ ಇನ್ನೊಂದಷ್ಟು ತರಿಸ್ತೀನಿ. ಅದಕ್ಕೆ ಫ್ರಿಡ್ಜ್ ನ ಖಾಲಿ ಮಾಡಿಟ್ಟಿರೋದು. ಅಯ್ಯೋ ವಿಕ್ಕಿ ಬಾಸ್, ನನ್ ಮ್ಯಾಟ್ರು ಇದಕ್ಕಿಂತ ಇಂಪಾರ್ಟೆಂಟು. ಕಲ್ತಿದ್ದಾಳಿ ಇವಳು. ಹಲೋ, ನಾನು ನಿಜಾನೇ ಹೇಳ್ತಿರೋದು. ನಾನು ಅದಕ್ಕಲ್ಲ ಹಾಗೆ ಹೇಳಿದ್ದು. ಮತ್ತ್ಯಾಕೆ? ಅವನು ಇವನು ಅಂತ ಎದ್ರಿಗೆ ಜಗಳ ಆಡೋದು, ಆಮೇಲೆ ಹಿಂದ್ಗಡೆ ಅವರು ಅಂತ ಗೌರವ ಕೊಟ್ಟು ಮಾತಾಡೋದು. ಇದು ನೀನ್ ಡವ್ ಮಾಡೋ ಸ್ಟೈಲು. ಹೋಗ್ಲಿ ಬಿಡಿ, ನನ್ ತಂಗಿನ ಗೋಳೈಕೋಬೇಡಿ. ಅಬ್ಬಾ, ಅಕ್ಕ ಟಾಪಿಕ್ ಚೇಂಜ್ ಮಾಡೋದು ಇನ್ನೇ ಪ್ರಶ್ನೆ ಬರಲ್ಲ. ಬಿಡ್ಲಾ ರೀ, ಇನ್ನೊಂದೆರಡು ಹೋಗ್ಬೇಕು ರೀ. ತಗೊಳ್ಳಿ. ಇವಾಗ ವಾಟರ್ ಮಿಕ್ಸ್ ಮಾಡ್ಕೊಳ್ಳೋಣ. ಕ್ವಾಲಿಟಿ ಕೆಟ್ಟಾಗುತ್ತೆ. ಇದು ಇವಾಗ ನನ್ ಟ್ರ್ಯಾಕ್ ಬಂದ್ರಿ. Cheers. ಇವಾಗ 100%, 500%, 1000% ಹೇಳ್ಬಿಡ್ತೀನಿ. ಈಗ ಏನಾಯ್ತು ಅಂದ್ರೆ ಇನ್ನೊಂದು ಹೋಗ್ಬಿಡ್ಲಿ, ಇನ್ನೊಂದು ಲಾಸ್ಟ್. Cheers. ಶಿವ ಬಾಸ್, ಅದೇನಾಯ್ತು ಮ್ಯಾಟ್ರ್? Shut up, ರೀ ಬುಳ್ಳ. ನಿನ್ನ ಹತ್ರ ಮಾತಾಡಬೇಕು ಅಂತ ತುಂಬ ಅನಿಸ್ತಾ ಇದೆ, ಆದರೆ ಅದು ಅಸಾಧ್ಯ ಅಂತ ನಂಗೆ ಚೆನ್ನಾಗಿ ಗೊತ್ತು. ಮಾತಾಡೋಕ್ಕಾಗದೇ ಇದ್ರು ನಿನ್ನ ಎದುರುಗಡೆ ಕೂರೋ ಅವಕಾಶ ಸಿಗ್ತಲ್ಲ, ಅದೇ ಸಂತೋಷ. ಯಾಕಂದ್ರೆ ಇಂಥ ಅವಕಾಶ ಮತ್ತೆ ಸಿಗುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ. ಅಣ್ಣ, ಇನ್ನೂ ಸರಿ ಹೋಗಿಲ್ವೇನೋ? ಯಾವ್ದಾದ್ರು ಒಳ್ಳೆ ಡಾಕ್ಟರ್ ಹತ್ರ ತೋರಿಸ್ಕೊ, ಇಲ್ಲ ವಿಕ್ರಾಂತ್ ಹೇಳ್ತೀನಿ, ನಾವು ಕರ್ಕೊಂಡು. ನನ್ನನ್ನ ನೀವು ಅವ್ರಿಗೆ ಹೋಲಿಸ್ತಿದ್ದೀರಾ ಅಂತಂದ್ರೆ ನಾನು ನಿಮ್ಮನ್ನ ಅವ್ರ ಗಂಡಂದ್ರಿಗೆ ಹೋಲಿಸ್ಬೇಕಾಗತ್ತೆ. ಅವ್ರ ಗಂಡಂದ್ರೆಲ್ಲ ಹೆಂಡತಿರಿಗೆ ಅಂತ ಒಂದಿಷ್ಟು ಮಾಡಿಟ್ಟಿದ್ದಾರೆ, ಆದ್ರೆ ತಾವು ನಾನ್ ಮಾಡಿರೋದನ್ನ ಅನುಭವಿಸ್ತಾ ಇದ್ದೀರಾ ಅಷ್ಟೇ. ಅಷ್ಟು ಒಳ್ಳೆ ಫ್ಯಾಮಿಲಿ ಸಿಕ್ಕಿರೋದಕ್ಕೆ ನೀನ್ ಕಾಟನ್ನು ಸಹಿಸ್ಕೊಂಡಿರೋದು. ಇಲ್ಲ ಅಂದಿದ್ರೆ ಏನ್ ಮಾಡ್ತಾ ಇದ್ರಿ? ಶ್ರೀಧರ್, ಆ ಕೆಟ್ಟ ರಿಂಗ್ ಟೋನ್ ನ ಕೇಳಕ್ ಆಗ್ತಾ ಇಲ್ಲ. ಕಾಲ್ ರಿಸೀವ್ ಮಾಡ್ಬಾರ್ದಾ? ನಾನು ನಾನಾಗೇ ಇರ್ತೀನಿ. ಏಯ್, ಯಾರೋ ನೀನು? ಏನ್ ಹೆದರ್ಸ್ತಾ ಇದೀಯಾ? ನಾನು ಕೇಳಿದ್ದು ಬರ್ಲಿಲ್ಲ ಅಂದ್ರೆ ನಾನೇ ನಿನ್ನ ಪಾಲಿನ ಯಮ ಆಗ್ತೀನಿ. ಅದೇನೋ ಹೆದರ್ಸೋದು ಅಂದಿಯಲ್ಲ, ಅದನ್ನ ನೀನು ಹೇಗೆ ಬೇಕಿದ್ರೂ ತಿಳ್ಕೋಬಹುದು. ಯಾಕಂದ್ರೆ ನಾನು ಏನ್ ಹೇಳ್ತೀನೋ ಅದನ್ನೇ ಮಾಡ್ತೀನಿ. ನನ್ನ ಕೈಲಿ ಏನ್ ಮಾಡಕ್ಕಾಗುತ್ತೋ ಅದನ್ನೇ ಹೇಳ್ತೀನಿ ಕೂಡ. ನನ್ನ ಗಡಿಯಾರದಲ್ಲಿ ನಿನ್ನ ಸಮಯ ನೀನ್ ಈ ಕಾಲ್ ಪಿಕ್ ಮಾಡಿದ ಕ್ಷಣದಿಂದನೇ ಶುರುವಾಗಿದೆ. ಸುತ್ತಿ ಸುತ್ತಿ ಸಾಕಾಯ್ತು ನಂಗೆ. ನಮ್ ಕಾಲೇಜ್ ಡೇಸ್ ಬಿಟ್ಟು ಇಷ್ಟೊಂದು ನೋವು ನಾನು ಯಾವತ್ತೂ ಹೊಡೆದಿರ್ಲಿಲ್ಲ.
ಅಲ್ವಾ ಅದಕ್ಕೆ ನಂದು ಹೆಚ್ಚು ಕಮ್ಮಿ ಇದೇ ಎಕ್ಸ್ಪೀರಿಯನ್ಸು. ಆದ್ರೂ ಇವತ್ತು ಒಳ್ಳೆ ಮಜಾ ಬಂತು ಅದಕ್ಕೆ. ಅಣ್ಣಂಗೆ ನಿಮ್ಗೆ ಎಲ್ರಿಗೂ ಶಾಪಿಂಗ್ ಮಾಡಾಯ್ತು. ನಾನ್ ಯಾವತ್ತೂ ಇಷ್ಟೊಂದು ಸುತ್ತಿರ್ಲಿಲ್ಲ ಅದಕ್ಕೆ. ಅದು ಶಾಪಿಂಗ್ ಅಂತ ಚಾನ್ಸೇ ಇಲ್ಲ. ಆರ್ತಿ ನೀನ್ಯಾಕ್ ಜಾಸ್ತಿನೂ ತಗೊಂಡೇ ಇಲ್ಲ ಅಷ್ಟೇ. ಎಷ್ಟು ಒಳ್ಳೆ ಅಕ್ಕ ನೀನು. ಅದಿತಿ ಹೊಯ್ದಿರೋ ದೋಸೆನ ಎಷ್ಟು ನೀಟಾಗಿ ಉಲ್ಟಾ ಮಾಡ್ಬಿಟ್ಟೆ. ಲವ್ ಯು ಕಣೆ. ಓ ಸಾರಿ, ನಾನು ಆಕ್ಚುಲಿ ಮರ್ತ್ಬಿಟ್ಟಿದ್ದೆ. ನಮಗೆ ಇನ್ನೊಂದು ಅಂಗಡಿಗೆ ಹೋಗಕ್ಕಿದೆ. ಸಾತ್ ಬರ್ತ್ಡೇಗೆ ಇವ್ನ ಯಾಕೋ ಕರ್ಸಿದ್ಯಾ? Have you lost your mind? ಹೋಗಿ ಹೋಗಿ ನೀನ್ ಇವ್ರು. ಹಲೋ, ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ. ನೋ ಪ್ರೊಫೆಷನಲ್ ಡ್ಯಾನ್ಸರ್ಸ್. ನಮ್ಮನ್ನ ಬರ್ತ್ಡೇಗೆ ಡ್ಯಾನ್ಸ್ ಮಾಡೋದಕ್ಕೆ ಅಂತ ಇನ್ವೈಟ್ ಮಾಡಿದ್ ನೀವೇನೆ? ಒಂದ್ ನಿಮಿಷ, ಸುಮ್ಮನೆ ಏನೋ ಮಾತಾಡ್ಬೇಡಿ. ಅಣ್ಣ ನಿಮ್ಮನ್ನ ಕರ್ಸಿದ್ದಾನ? ನೀವು ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ನಮ್ಮನ್ನ ಮಿಸ್ಟರ್ ಲಕ್ಷ್ಮೀಕಾಂತ್ ಅವ್ರು ಕರೆಸಿದ್ದಾರೆ. ಕಾಂತ, ಎಸ್ ಬಾಸ್. ಆಕ್ಚುಲಿ ನಾನೇ ಕರ್ಸಿದ್ದು. ವಿಕ್ಕಿ ಸರ್ ನನ್ನ ಹತ್ರ ಸಾರ್ಥಕ್ ಸರ್ ಬರ್ಡೇಗೆ ಫುಲ್ ಸರ್ಪ್ರೈಸ್ ಆಗೋವಂಥದ್ದು ಏನಾದ್ರು ಮಾಡು ಅಂದ್ರು. ಅದಕ್ಕೆ ಇವ್ರಿಗೆ ಇಮಿಡಿಯೇಟ್ ಆಗಿ ಕಾಲ್ ಮಾಡಿ ಲೊಕೇಶನ್ ಕಳಿಸಿ ಇಮಿಡಿಯೇಟ್ ಆಗಿ ಬನ್ನಿ ಅಂದೆ. ಸಾಕ್ಷಿನೂ ನನ್ನ ಹತ್ರ ಇದೆ. ನಿನ್ನ ಹೆಂಡತಿ ಬಹಳ ಜಾಣೆ. ತನಗೆಲ್ಲಾ ಕಡೆ ಇನ್ಫ್ಲೂಯೆನ್ಸ್ ಇದೆ ಅಂದ್ಕೊಂಡಿದ್ದಾಳೆ. ಈ ವಿಷಯನ ಅವಳಿಗೂ ಸೇರಿ ಯಾರಿಗೂ ಗೊತ್ತಾಗದ ಹಾಗೆ ಕೆಲಸ ಮಾಡಿ ಮುಗಿಸೋದು ನಿನ್ನ ಜವಾಬ್ದಾರಿ. ಇಲ್ಲಾಂದ್ರೂ ಗೊತ್ತಲ್ಲ, ನಿನ್ನ ಹಣ ತಲುಪೋದು 5 ನಿಮಿಷ ಲೇಟ್ ಆದ್ರೂ ಆಟೋಮೆಟಿಕ್ ಆಗಿ ನಿನ್ನ ಮಗನ ಅಫಿಷಿಯಲ್ ಮೇಲ್ ಐಡಿಗೆ ಡೀಟೇಲ್ಸ್ ಸೆಂಡ್ ಆಗಿರುತ್ತೆ. ಹಲೋ ಹಲೋ, ಏನೇನೋ ಹೇಳ್ಬೇಡಿ. ಶಿ ಹಸ್ ಅಬ್ಸಲ್ಯೂಟ್ಲಿ ನೋ ರೈಟ್. ಹುಡುಗಿರಂದ್ರೆ ಆಗೋ ನನ್ನ ಹತ್ರ ಬಿಲ್ಡಪ್ ಕೊಟ್ಟು ಈಗ ಪ್ರೈವೇಟ್ ಪಾರ್ಟಿಗೆ ಡ್ಯಾನ್ಸರ್ ಕರ್ಸಿದೀವಿ ಅಂದ್ರೆ ಅಮೂಲ್ಯ ಗ್ಯಾರಂಟಿ ಕೋಪ ಮಾಡ್ಕೋತಾಳೆ. ಅದನ್ನ ಯಾರಾದ್ರಿಗೂ ತೋರ್ಸಕ್ಕೂ ಆಗಲ್ಲ. ಸಂಸಾರಿಗಳಿಗೆ ಇಷ್ಟೊಂದು ಸಮಸ್ಯೆ ಇರುತ್ತೆ ಅಂತ ದೇವರಾಡಗೂ ಗೊತ್ತಿರಲಿಲ್ಲ. ಬಟ್ ನನ್ನಿಂದ ಮಹಾ ಅಪರಾಧ ಆಗ್ಬಿಟ್ಟಿದೆ. ಯಾರ ಕಾಲಕ್ಕೆ ಬೇಕಾದ್ರೂ ಬೀಳ್ತೀನಿ. ದಯವಿಟ್ಟು ಕ್ಷಮಿಸ್ಬಿಡಿ. ಬಿಡ್ರಿ, ಆಗಿದಾಗತ್ತು. ಇವಾಗ ಏನ್ ಮಾಡಕ್ಕಾಗತ್ತೆ? ಎಟ್ಟಲ್ಲಿ ಅರ್ಜೆಂಟಲ್ಲಿ ಕಾಲ್ ಮಾಡ್ಬಿಟ್ಟೆ. ನನ್ ಮೀನಾಕ್ಷಿಗೆ ಬ್ಯಾಟ್ರಿ ಏನಾದ್ರು ಗೊತ್ತಾದ್ರೆ ಏನ್ ಅನ್ಕೊಳಲ್ಲ ನನ್ ಬಗ್ಗೆ. ದೇವ್ರೇ, ಅಯ್ಯೋ. ಆರ್ತಿ ಇದೆಲ್ಲ ಕೇಳಿದ್ರೆ ಇದೆಲ್ಲ ಸುಮ್ನೆ ತಮಾಷೆಗೆ ಅಂತ ಹೇಳಿದ್ರೆ ಆಯ್ತು. ಆದ್ರೆ ನನಗ್ ಮಾತ್ರ ನಿಮ್ ಬಗ್ಗೆನೆ ಭಯ ಆಗ್ತಾ ಇದೆ. ನಿಮಗ್ ಗೊತ್ತಾ, ಇದೇನಾದ್ರೂ ಚಾಮುಂಡಿ ಆದ್ಯಂಗ್ ಗೊತ್ತಾದ್ರೆ ನಿಮ್ ಕತೆ ಅಷ್ಟೇ. ಆದ್ಯ ಇಸ್ ಅ ಮಾಡರ್ನ್ ವುಮೆನ್. ನಾವು ಡೇಟ್ ಮಾಡ್ತಿದ್ದಾಗ್ಲೂ ಅಷ್ಟೇ, ಮದುವೆಗೆ ಮುಂಚೆ ಶಿ ಯೂಸ್ ಟು ಬಿ ಓಪನ್. ಹಾಗಾದ್ರೆ ನಿಮ್ಮಿಬ್ಬರಿಗೂ ನಿಮ್ ಹೆಂಡತಿ ಅಂದ್ರೆ ಸ್ವಲ್ಪನೂ ಭಯ ಇಲ್ಲ? ಚಾನ್ಸೇ ಇಲ್ಲ. ನನ್ ಸಂಸಾರದಲ್ಲಿ ಭಯ ಅನ್ನೋ ಪದನೇ ಇಲ್ಲ. ನಾವೇನಾದ್ರೂ ಸ್ಟ್ರಿಕ್ಟ್ ಆಗಿದ್ರೆ ಆರ್ತಿ ನನ್ ಮುಂದೆ ಗಡ ಗಡ ಅಂತ ನಡುಗ್ತಾ ಇರ್ತಾಳೆ, ಗೊತ್ತಾ?
ಆದ್ರೆ ನನಗೆ ಮೌನ್ ಬಗ್ಗೆ ಗೊತ್ತಿಲ್ಲ. ಆದ್ಯನು ಅಂದ್ರೆ ಗಡ ಗಡ ಅಂತ ನಡುತ್ತಾಳೆ ಗೊತ್ತಾ? ಆದ್ರೆ ನಾವೆಲ್ಲ ತೋರ್ಸ್ಕೊಂಡಿಲ್ಲ ಅಷ್ಟೇ. ಅಗ್ರಜ, ನಿನ್ ಮದ್ವೆ ಆದ್ಮೇಲೆ ಹೆಂಗೆ? ನೀನ್ ಹೆದರ್ಸ್ತ್ಯಾ ಇಲ್ಲ ಅವಳು ಎದುರಿಸ್ತಾಳ? ಯಾಕೆ ಹಿಂಗ್ ವಿಚಿತ್ರ ಮಾಡ್ತಿದ್ಯಾ? ಅಗ್ರಜ ಇಲ್ಲಿ ನಿಜಾನೇ ಹೊರಗಡೆ ಇರೋದ್ ನಮ್ಮ ಹುಡುಗಿರು. ನೀನ್ ಕುಡ್ದು ಚಿತಾಲ್ ಪತಾಲ್ ಆಗ್ಬಿಟ್ಟಿದ್ಯಾ? ಇರು, ನಾನು ನೋಡ್ಕೊಂಡ್ ಬರ್ತೀನಿ. ಅದ್ಯಾಕೆ ಕೊನೆ ದಿನ? ತಪ್ಪ ನನ್ ಮಗನೇ, ಯಾಕೆ ಅಂತ ಬೇರೆ ಕೇಳ್ತೀಯ? ಯಾಕೆಂದ್ರೆ ಇವತ್ತು ನಮ್ ಹೆಂಡತಿರು ನಮ್ಮನ್ನ ಜೀವ ಸಹಿತ ಉಳ್ಸಲ್ಲ. ಆರ್ತಿ ನಿಜವಾಗ್ಲೂ ಸಾಫ್ಟ್. ಅವ್ಳು ಹೇಗೋ ವಿಕ್ರಾಂತ್ನ ಸುಮ್ಮನೆ ಬಿಟ್ಬಿಡ್ತಾಳೆ. ಇನ್ನು ಆದ್ಯ ಚೋರಿನ ಥರ ಆಡಿದ್ರು ಸಾಕತ್ನ ಹೇಗೋ ಕ್ಷಮಿಸ್ಬಿಡ್ತಾಳೆ. ಆದ್ರೆ ನಮ್ಮ ಹುಡುಗಿ ರೌಡಿ ಬೇಬಿ, ಬಜಾರಿ, ನನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ಆದ್ಯಾ, ಆರ್ತಿ, ಅಮೂಲ್ಯ, ಅದಿತಿ, ಎಲ್ರು ತುಂಬಾ ಬೇಗನೆ ಬಂದ್ಬಿಟ್ಟಿದ್ದೀರಾ. ಬೇಕಾದಾಗ ಬರಲ್ಲ. ಸಾರ್ಥಕ್, ಏನಾಗಿದೆ ನಿಮ್ಗೆ? ಕುಡ್ದಿದ್ದೀರಾ? ಹೌದಾ ಅಣ್ಣ? ಎಷ್ಟ್ ಕುಡ್ದ್ಯೋ? ನಿಂತ್ಕೊಳಕ್ ಆಗುತ್ತೇನೋ? ನಾ ಇನ್ನು ಕುಡ್ದೇ ಇಲ್ಲ. ಬನ್ನಿ ಬನ್ನಿ ಬನ್ನಿ. ಆದ್ಯಾ, ಬಾವಾ, ಸುಮ್ಮನೆ ನಿಂತ್ಕೊಳ್ಳೆ. ಎಲ್ಲ ಕಾಂಪ್ಲಿಕೇಟೆಡ್ ಆಗಿ ಉಲ್ಟಂ ಪಲ್ಟಾ ಆಗೋಗಿದೆ. ಎಲ್ಲ ಮುಗಿದ್ಮೇಲೆ ಚೆನ್ನಾಗಿ ತಿನ್ನೋಣ. ಈಗ ಚಪ್ಪಾಳೆ ತಟ್ಟೋಣ. ತಾನೇ ನಡೀತಿರೋದೀಗ. ಮಾಡಿ ಹಬ್ಬ. ಮತ್ತೆ ಇನ್ನೊಂದೇನೋ ಮರಳೋ ಏನೋ ಅಂದಲ್ಲ, ಏನದು? ನಿಮಗೆ ಹುಚ್ಚು ಅಂತ ಸ್ವಲ್ಪ ಸುಮ್ಮನೆ ಇರ್ತೀರಾ? ಹೌದು, ಕರೆಕ್ಟ್, ಅದು ಹುಚ್ಚೆ. ಅಲ್ಲ ಹೆಂಡತಿ, ಗಂಡಾಗಿ ನಾನು ಇರ್ಬೇಕಾದ್ರೆ ನೀವು ಲಗೇಜ್ ಹೊರದ? ಏನ್ ತಮಾಷೆನಾ? ಅಂದ್ರೆ ನಾನ್ ನಿಮ್ಮನ್ನ ಲಗೇಜ್ ಹೊರಕ್ಕೆ ಮದ್ವೆ ಆಗಿದ್ದೀನಿ ಅಂತನಾ? ಅದ್ ಸರಿ, ನನ್ ಕೈಲಿ ಯಾವ ಲಗೇಜ್ ಇರ್ಲಿಲ್ವಲ್ಲ. ಅದನ್ನೆಲ್ಲ ಇಟ್ಕೊಂಡಿದ್ದು ಅದಿತಿ ಮತ್ತೆ ಅಮೂಲ್ಯ ಅಲ್ವಾ? ಅದಕ್ಕೆ ಹೇಳೋದು ಜಾಸ್ತಿ ಕುಡಿಬೇಡಿ ಅಂತ. ಗಂಟೆಗಟ್ಲೆ ಕುಡ್ದಿದ್ದೀರಾ ಅಲ್ವಾ? ನಾನ್ ನಿಮ್ ಹೆಂಡತಿ ಆರ್ತಿ ಅನ್ನೋದಾದ್ರೂ ನೆನ್ಪಿದ್ಯಾ? ಒಂದ್ ಶಾಪ್ ಇಂದ ಇನ್ನೊಂದ್ ಶಾಪ್ ಹೋಗ್ಬೇಕಾದ್ರೆ ಬಟ್ಟೆಗಳ ಬ್ಯಾಗ್ನ ನೀವೇ ಇಟ್ಕೊಂಡಿರ್ತೀರಲ್ವಾ? ಆ ಭಾರನ ನೀವು ಹೊತ್ಕೊಂಡಾಗ ನನ್ನ ಹಾರ್ಟ್ಗೆ ಇಲ್ಲಿ ಭಾರ ಆಗುತ್ತಲ್ವಾ? ಅದನ್ನ ಹೇಳಕ್ ಬಂದೆ, ನಾನಿದ್ದೀನಲ್ಲ ಅಂತ. ಅಲ್ಲ, ನಾನಾಗೆ ಕರೆದ್ರು ಕೂಡ ಶಾಪಿಂಗ್ ಬರಲ್ಲ ನೀವು. ಇವಾಗ ನೋಡಿದ್ರೆ ಮಸ್ಕ ಹೊಡಿತಿದ್ದೀರಲ್ಲ. ಅಂದ್ರೆ ನನ್ನಿಂದ ಏನೋ ಮುಚ್ಚಿಡ್ತಿದ್ದೀರಾ? ಒಂದ್ ನಿಮಿಷ ಬಂದೆ. ಅದು ವಿಕ್ಕಿ, ಇದೇನಿದು? ಇದ್ದಕ್ಕಿದ್ದಾಗೆ ನಮ್ಮನೇಲಿ ಕರೆಂಟ್ ಹೋಯ್ತಲ್ಲ? ಹೌದೌದು, ನಮ್ಮನೇಲಿ ಹೆಂಗ್ ಕರೆಂಟ್ ಹೊರಟು? ಹೋದ್ರು ನಮ್ಮನೇಲಿ ಇನ್ವರ್ಟರ್ ಇದೆ, ಅದು ಕೆಟ್ರು ಸೋಲಾರ್ ಇದೆ ಅಲ್ವಾ? ಇಷ್ಟೆಲ್ಲ ಇದ್ದು ಕರೆಂಟ್ ಹೋಗಕ್ ಹೇಗ್ ಸಾಧ್ಯ? ಹೇಗಾದ್ರೂ ಆಗಿರ್ಲಿ, ಆದ್ರೆ ಒಳ್ಳೆ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗಿದೆ. ನೀವು ಬನ್ನಿ, ಬಾಲ್ಕನಿಗೆ ಹೋಗೋಣ. ಒಳಗಡೆ ಕತ್ಲು ಕತ್ಲು, ಹೊರಗಡೆ ಬೆಳಕು,
ಸಖತ್ ರೊಮ್ಯಾಂಟಿಕ್ ಆಗಿರುತ್ತೆ. 200-year-old ವಿಸ್ಕಿ ಸ್ಕಾಚ್ ತರ. ಹೋಗಿ ವಿಕ್ಕಿ, ನಿಮ್ಗೆ ಯಾವಾಗ್ಲೂ ಇದೇ ಆಯ್ತು. ಪೋಲಿ ಗಂಡ ಆಗ್ಬಿಟ್ಟಿದ್ದೀರಾ ನೀವು. ಹೌದೌದು, ಪೋಲಿ ಗಂಡ ಆಗ್ಬಿಟ್ಟಿದೀನಿ. ಬಂದೆ ಎಲ್ಲಿ ಯಾರು ನಮ್ಮನ್ನ ಲವರ್ಸ್ ಅನ್ಕೊಂಡ್ಬಿಡ್ತಾರೋ ಅಂತ ಭಯ ಪಡೋದು. ಆದ್ರೆ ಹುಚ್ಚರು ತರ ಪ್ರೀತಿ ಮಾಡೋದೆಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ? ಇವ್ರಿಬ್ಬರದು ಲವ್ವೇನಾ? ಅಂದ್ರೆ ಇವ್ರಿಬ್ರು ಬಗ್ಗೆ ಗೊತ್ತಾದ ಮೊದಲನೇ ಮಹಾನುಭಾವ ನಾನೇನಾ? ಅಯ್ಯೋ ದೇವ್ರೆ, ಮೊದ್ಲೇ ನನಗ್ ಸೀಕ್ರೆಟ್ ಮೇಂಟೈನ್ ಮಾಡಕ್ ಬರೋದಿಲ್ಲ. ಇವ್ರು ನನ್ನ ಹತ್ರನೇ ಸಿಕ್ಕಾಕೋಬೇಕಾ? ಇವ್ರನ್ನ ನೀನೇ ಕಾಪಾಡಪ್ಪ. ನಿಜ ಮೂಲ್ಯ, ಆದ್ರೆ ನಮ್ಮ ರಿಲೇಶನ್ಶಿಪ್ ನನಗೆ ಸುಳ್ಳಿಂದ ಶುರು ಮಾಡೋದಕ್ಕೆ ಇಷ್ಟ ಇಲ್ಲ. ಅಂದ್ರೆ ನಮ್ ವಿಚಾರ ಕಾಂತಂಗ್ ಗೊತ್ತಾಗೋಯ್ತು. ಬಟ್ ನಿನ್ಗೆ ಈ ಹುಡುಗಿರು ಯಾರು ಅಂತ ಟೆನ್ಷನ್ ಆಗ್ತಿಲ್ವಾ? ಕಾಂತ, ಯಾರು ಇವರೆಲ್ಲ? ಅದು ಮೇಡಮ್, ಹಗ್ಗ, ಹಳ್ಳ, ಪೆಟಾರಿ. ಗಜಪತಿ ಗರ್ವಭಂಗ ಮೂವಿ ನಾನು ನೋಡಿದೀನಿ. ಅದ್ರ ಡೈಲಾಗ್ ಹೊಡೆದು ಯಾಮಾರ್ಸಕ್ ನೋಡ್ಬೇಡಿ. ಸಾರ್ಥಕ್, ಯಾರೇ ಹುಡ್ಗಿರು, ಏನ್ ಮಾಡ್ತಿದಾರೆ ಇಲ್ಲಿ? ಅವಾಗ್ಲೇ ಅನುಮಾನ ಬಂತು. ನೀವ್ ಯಾವಾಗ ಓವರ್ ಡೌ ಮಾಡಿದ್ರೋ ಅವಾಗ್ಲೇ ಅನ್ಕೊಂಡೆ ಏನೋ ನಡೀತಾ ಇದೆ ಇಲ್ಲಿ ಅಂತ. ಯಾರೀ ಇವ್ರು? ಕಾಂತ, ಯಾರು ಇವರು? ಅಣ್ಣ, ಕಾಂತ ಅಂತೂ ಹೇಳ್ತಾ ಇಲ್ಲ, ಯಾರೀ ಹುಡ್ಗಿರು? ಅದ್ಯಾ, ಇವರಿಬ್ರು ಸಾರ್ಥಕ್ ಬರ್ಡೇಗೆ ಕರ್ಸಿರೋ ಡ್ಯಾನ್ಸರ್ಸ್. ಯಾಕೋ ರಾಂಗ್ ರೂಟಲ್ಲಿ ಆಗಿರೋ ಪ್ರಾಬ್ಲಮ್ ಅಂತ ನನಗೆ ಅನಿಸ್ತಾ ಇಲ್ಲ. ಹಾಗಂದ್ರೆ? ಅಂದ್ರೆ ಇವರು ಕೆಟ್ಟ ಉದ್ದೇಶದಿಂದ ಅವ್ರನ್ನ ಕರ್ಸಿಲ್ಲ ಅನ್ಸುತ್ತೆ. ಯಾಕೆ ಅಂದ್ರೆ ಹುಡ್ಗಿರ್ನ ನೋಡಿದಾಗ ಒಳ್ಳೆ ಡ್ಯಾನ್ಸರ್ಸ್ ಅನ್ಸಿದ್ರು. ನನ್ ಪ್ರಕಾರ ಕಾಂತನ ಏನೋ ಎಡ್ವರ್ಟ್ ಮಾಡಿರ್ತಾರೆ. ಅವನು ಅದಕ್ಕೆ ಫೇಮಸ್ ಅಲ್ವಾ? ಕರೆಕ್ಟ್. ಸೊ ಆಗೋದೆಲ್ಲ ಆಗೋಯ್ತು. ಆ ಡ್ಯಾನ್ಸರ್ಸ್ ಇನ್ನು ಹೊರಗಡೆನೆ ಇದ್ದಾರೆ. ನಾವ್ ಯಾಕೆ ಹುಡುಗರ್ನೆಲ್ಲ ಕಳ್ಸಿ ಪರ್ಫಾರ್ಮೆನ್ಸ್ ನೋಡ್ಬಾರ್ದು? ಪಚಾರಿ I mean, of course, I don't care. ಹಾಗನ್ಬೇಡಿ. ಅವಳು ನನ್ನ ತಂಗಿನೇ ಆಗಿದ್ರು ಅತ್ತಿಗೆ ಮತ್ತೆ ಅಕ್ಕನ ವಿಷಯಕ್ಕೆ ಬಂದು ನನ್ನನ್ನು ಸೇರಿಸಿ ನಿಮಗೂ ತದಕ್ತಾರೆ. ಇನ್ನು ನನ್ನ ತಂಗಿ ಏನ್ ಕಮ್ಮಿನ? ಇಂಥ ವಿಷಯದಲ್ಲಿ ಅಣ್ಣ ಗಂಡ ಅನ್ನೋದೇನು ನೋಡಲ್ಲ. ಅದಕ್ಕೆ ನಮ್ ತರ ಸಿಂಗಲ್ ಆಗಿರ್ಬೇಕು ಅಂತ ಹೇಳೋದು. ನನ್ನನ್ನ ಏನು ಮಾಡಬೇಡಿ. ನಾನ್ ತುಂಬಾ ಪಾಪ ಅಂತ ತಾನೇ ನಿಮ್ ಲೆಕ್ಕಾಚಾರ. ನೀವೇನ್ ಮಾಡಿದ್ರು ನಾನು ಸುಮ್ನಿರ್ತೀನಿ ಅಂತ ಅನ್ಕೊಂಡಿದ್ದೀರಾ ಅಲ್ವಾ? ಅಯ್ಯೋ ಇಲ್ಲ ಚಿನ್ನ, ನೀನ್ ಅನ್ಕೊಂಡಾಗೆಲ್ಲ ನಾವು ಮಾಡಬಾರ್ದೆಲ್ಲ ಏನ್ ಮಾಡಿಲ್ಲ. ಅಲ್ಲ, ಬಾಯ್ ಬಿಟ್ರೆ ಮರ್ಯಾದೆ ಪುರುಷೋತ್ತಮನ್ ರೇಂಜಿಗೆ ಬಿಲ್ಡಪ್ ಕೊಡ್ತಿರಲ್ಲ. ಫೀಮೇಲ್ ಡ್ಯಾನ್ಸರ್ಸ್ ನ ಕರ್ಸಿ ಕುಣಿಸ್ಬೇಕು ಅನ್ನೋ ಐಡಿಯಾದಿಂದ ಬಂತು ನಿಮ್ ತಲೆಗೆ? ಇಲ್ಲ ಹೆಂಡತಿ, ಅದ್ ನಾನ್ ಐಡಿಯಾ ಕೊಟ್ಟಿದ್ದಲ್ಲ. ನಾನು ಕಾಂತನ್ಗೆ ಬರೀ ಸರ್ಪ್ರೈಸ್ ಕೊಡು ಅಂತ ಮಾತ್ರ ಹೇಳಿದ್ದು. ಆದ್ರೆ ಅವನ್ ಈ ತರ ಎಡ್ವರ್ಟ್ ಮಾಡ್ತಾನೆ ಅಂತ ದೇವರನ್ನೇ ಅನ್ಕೊಂಡಿರ್ಲಿಲ್ಲ. ನಾವು ಟೈಮಿಗೆ ಬಂದ್ವಿ, ಎಲ್ಲ ಗೊತ್ತಾಯ್ತು. ಇಲ್ಲ ಅಂದಿದ್ರೆ ಈ ವಿಷಯನೆಲ್ಲ ನೀವು ನಮಗೆ ಹೇಳ್ತಾನೆ ಇರ್ಲಿಲ್ಲ ಅಲ್ವಾ? ನನ್ಗೇನ್ ಹೇಳ್ತೀರಾ? ನಂದೇನ್ ತಪ್ಪಿಲ್ಲ. ನನ್ನ ಎರಡು ಕಣ್ಣು ಸರಿಯಾಗಿ ಕೆಲಸ ಮಾಡುತ್ತೆ. ನೀವು ಅವ್ರ ಜೊತೆಗೆ ಸೇರ್ಕೊಂಡಿರೋದು ನಂಗೇನ್ ಗೊತ್ತಿಲ್ಲ ಅನ್ಕೊಂಡ್ರಾ? ವಿಷಯ ಗೊತ್ತಿಲ್ಲದೆ ಏನೇನೋ ಮಾತಾಡ್ಬೇಡಿ. ನನಗೆ ನಿಮ್ ಸರ್ಟಿಫಿಕೇಟ್ ಬೇಕಾಗಿಲ್ಲ. ನಿಮ್ಗೆ ಯಾರಾದ್ರೂ ಕರೆಕ್ಟಾಗಿ ಸರ್ಟಿಫಿಕೇಟ್ ಕೊಟ್ರೆ ಅದು ನಾನ್ ಮಾತ್ರ. ನಿಮ್ ಬಣ್ಣ ಎಲ್ಲ ನಂಗೆ ಚೆನ್ನಾಗಿ ಗೊತ್ತು. ಬೆಳಗ್ಗೆ ವಾಣಿ ಜೊತೆ ಇಲ್ಲಿ ನೋಡಿದ್ರೆ ಡ್ಯಾನ್ಸರ್ಸ್ ನ ಕರ್ಸ್ಕೊಂಡು ನನಗ್ ಹೇಳಕ್ ಬರ್ಬೇಡಿ ನೀವು.
ಒಳ್ಳೆ ಲೂಸ್ ಸವಾಸ ಆಯ್ತು. ನನ್ನ ಅವಸ್ಥೆ ಯಾರಿಗೂ ಬೇಡ, ಆದ್ರೆ ವೇದಾಂತ್ ಮಾತ್ರ ಆರಾಮಾಗಿದ್ದಾರಲ್ಲ. ಅಲ್ಲ, ಅಮೂಲ್ಯ ಇದನ್ನ ಇಷ್ಟೊಂದು ಸಲೀಸ ತಗೊಳ್ತಾಳೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಅಗ್ರಜ, ನಿನ್ ಜಾತಕದಲ್ಲಿ ಎಲ್ಲ ಒಳ್ಳೆ ಗ್ರಹಗಳು ಒಂದೇ ಮನೇಲಿ ಸೆಟ್ಲ್ ಆಗಿದೆ ಅನ್ಸ್ತಿದೆ. ನೀನ್ ನೋಡಿದ್ರೆ ಹೊಟ್ಟೆ ಉರಿತಾ ಇದೆ. ಅಬ್ಬಾ, ಆಕ್ಸಿಡೆಂಟಲ್ಲಿ ಸತ್ತು ಆತ್ಮ ಹಾರೋಗಿ ನರ್ಕುಡ್ಡೋರು ನಾಕ್ ಮಾಡಿ ವಾಪಸ್ ಬಂದಂಗಾಯ್ತು. ನಮ್ಮಪ್ಪನ ಪುಣ್ಯ ಅನ್ಸುತ್ತೆ, ಇನ್ನು ಜೀವಂತವಾಗಿದೆ. ಗುಂಪಲ್ ಗೋವಿಂದ ಆದ ಅಂತ ಅನ್ಕೋತಿದ್ರು. ಏನು ಅರ್ಥ ಆಗಲ್ಲ. ದೊಡ್ಡ ಶಿಖಾಮಣಿನ ಲವ್ ಮಾಡಿದ್ದೀನಿ ನಾನು. ಆದ್ರೆ ನಾನ್ ಮಾತ್ರ ತುಂಬಾ ಬುದ್ಧಿವಂತ ಬಾಲಕಿನ ಲವ್ ಮಾಡಿದ್ದೀನಿ. ಒಟ್ಟಿಗೆ ಡ್ಯಾನ್ಸ್ ಮಾಡಿಬಿಟ್ರೆ ಎಷ್ಟು ಚೆನ್ನಾಗಿರೋದಲ್ಲ. ಮನ್ಸಲ್ಲೇ ಮಣ್ಗೆ ತಿನ್ಕೊಂಡಿರು. ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. No. Dance performance. ಆಗಿದ್ದಾಯ್ತು, ಇನ್ಮೇಲೆ ನೀವಿಬ್ರು ಒಟ್ಟಿಗೆ ಕೆಲಸ ಮಾಡ್ಬೇಕು, ಮತ್ತೆ ಫ್ರೆಂಡ್ಸ್ ಆಗಿ. ಏನು ಫ್ರೆಂಡ್ಸಾ? ಮತ್ತೆ ಫ್ರೆಂಡ್ಸ್ ಆಗೋದಕ್ಕೆಲ್ಲ ಚಾನ್ಸ್ ಇಲ್ಲ. ನೋ ವೇ. ಹೌದು, ಅದೇನಾಗಲ್ಲ. ಪ್ರಮೋಷನ್ ಸಿಕ್ಕಿದ್ಮೇಲೆ ಮತ್ತೆ ಹಳೆ ಪೊಸಿಷನ್ ಅಲ್ಲೇ ಇರಕ್ಕಾಗುತ್ತಾ? ಆಹಾ, ಎಂತ ಕಿಲಾಡಿಗಳು ಇರ್ಬೇಡ ಇವರು. ಆಸ್ಕರ್ ಕೊಡ್ಬೇಕು ಇವ್ರಿಗೆ. ಸರಿಯಾಗಿದ್ರೆ ನಾನು ನೋಡ್ತೀನಿ. ಅಣ್ಣ, ಥ್ಯಾಂಕ್ ಯು. ಕಾರ್ ಓಡಿಸೋರ್ ಗಮನ ಯಾವಾಗ್ಲೂ ರೋಡ್ ಮೇಲೆ ಇರ್ಬೇಕು. ಮುಂದೆ ನೋಡು. ನಮ್ ಪ್ರೀತಿ ವಿಚಾರ ನಾವ್ ಯಾರಿಗೂ ಹೇಳ್ದೇ ಇರೋದ್ರಿಂದ ಡಿಸ್ಅಡ್ವಾಂಟೇಜ್ ಕೂಡ ಇದೆ. ಏನದು? ನಾವು ಅವ್ರೆಲ್ರ ತರ ಒಟ್ಟಿಗೆ ಡ್ಯಾನ್ಸ್ ಮಾಡೋ ತರ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ? ಯಾಕೇನಾದ್ರೂ ಅಡ್ಡ ಬಂತ? ಮನೆ ಅಂತೂ ಬಂದಿಲ್ಲ. ಏನಾಯ್ತು? ನಾನೇನಾದ್ರೂ ತಪ್ಪಾಗಿ ಮಾತಾಡದ್ನಾ? ಅಂತದ್ರಲ್ಲಿ ಈ ಲವ್ ಗಿವು ಯಾಕೋ ಡೌಟೇ. ನಿಮ್ಮ ಅಣ್ಣನ ಬಗ್ಗೆ ನಿಮಗೆ ಗೊತ್ತಿದ್ರೆ ನಮ್ಮ ಅಕ್ಕನ ಬಗ್ಗೆ ನನಗೆ ಗೊತ್ತು. ಹುಡಿ ಮುತ್ತಿ ಸಿದ್ದಪ್ಪ ನಿಮ್ಮ ಅಣ್ಣ. ಆದ್ರೆ ನಮ್ಮಕ್ಕ ಕಲ್ಲು ಮಾತಾಡ್ಸೋ ಕ್ಯಾರೆಕ್ಟ್ರು. ನಿಮ್ಮ ಅಣ್ಣಂಗೆ ನಮ್ಮ ಅಕ್ಕನೇ ಇವಾಗ ಬೆಸ್ಟ್ ಫ್ರೆಂಡ್ ಅಂತ ಅವರೇ ಹೇಳಿದಾರೆ, ಗೊತ್ತಾ? ಅದೇ ನಂಬಕ್ಕಾಗ್ತಿಲ್ಲ. ಅಷ್ಟೊಂದು ಮಾತಾಡೋ ಅಮೂಲ್ಯನ ನಮ್ಮಣ್ಣ ದೇಹ ಹಚ್ಕೊಂಡಂತಾನೆ ಗೊತ್ತಿಲ್ಲ. ಅದೇ ನಮ್ಮ ಅಕ್ಕನ ಪವರ್. ರೌಡಿ ಬೇಬಿ ಅಂದ್ರೆ ಇನ್ ಸುಮ್ನೆನಾ? ಒಂಥರ ನಿಜಾನೇ. ಅಣ್ಣನ ಲವ್ ಮಾಡ್ತಾರ ಬದಲಾಯಿಸ ತಾಕತ್ತಿದ್ರೆ ಅದು ನಿಮ್ಮ ಅಕ್ಕಂಗೇನೆ. ಹಾ, ಹಾಗೆ ಹೇಳಿ. ಅದನ್ನೇ ಹೇಳ್ತಿರೋದು. ನಿಮ್ಮ ಅಣ್ಣನೇ ಲವಲ್ ಬೀಳೋ ಎಡ್ಜಲ್ಲಿದ್ದಾರೆ, ಮತ್ ನೀವು? ಏನ್ ನಾನು ಅದು ನಿನ್ನ ಭ್ರಮೆ ಅಷ್ಟೇ, ಆ ರೀತಿ ಏನೂ ಇಲ್ಲ. ಲವ್ ಮಾಡೋಷ್ಟು ಬದಲಾಗಿದ್ದೀನಿ ಅಂದ್ರೆ ನಾನು ಅವಳ ಆಸೆ ಈಡೇರಿಸಲ್ವಾ? ಈಗ ನೀನೇ ನನ್ನ ಪ್ರಪಂಚ ಖುಷಿಯಾಗಿದ್ರೆ ಮಾತ್ರ ನಾನು ಕೂಡ ಖುಷಿಯಾಗಿರ್ಬೋದು. ಪ್ರೀತಿ ಆದ್ಮೇಲಿಂದ ನೀನು ನಾನು ಎರಡಲ್ಲ, ಒಂದೇ ಅನ್ಸೋದಕ್ಕೆ ಶುರುವಾಗಿದೆ. ನಾನು ನೀನು ಅನ್ನೋದು ನಾವಾದ್ಮೇಲೆ ಇನ್ನೇನು ಲೆಕ್ಕಕ್ಕಿಲ್ಲ ನನಗೆ.